ಆತ್ಮೀಯರೇ ನಮಸ್ಕಾರ. ನಿಮ್ಮ ಮಗು ಪ್ರಾಥಮಿಕ ಅಥವಾ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದರೆ ಆ ಮಗು ಯಾವ ಗ್ರೇಡ್ ತೆಗಿತಿದ್ದಾನೆ, ಎಷ್ಟು ಅಂಕಗಳನ್ನು ಪಡೆದುಕೊಳ್ತಿದ್ದಾನೆ ಅನ್ನೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ನಿಮ್ಮ ಮಗುವಿನ ಈ ವರ್ಷದ ಕಲಿಕೆ ಮುಂದಿನ ವರ್ಷದ ಕಲಿಕೆಗೆ ತಯಾರಿಯಷ್ಟೇ, ಅದೇ ಅಂತಿಮವಲ್ಲ. ನಿಮ್ಮ ಮಗು ಪ್ರಾಥಮಿಕ ಅಥವಾ ಪ್ರೌಢ ಹಂತದ ತರಗತಿಯಲ್ಲಿ ಗಳಿಸುವಂತಹ ಗ್ರೇಡ್ ಆಗಿರ್ಬೋದು, ಅಂಕಗಳಾಗಿರ್ಬೋದು ಮುಖ್ಯವಾಗೋದೇ ಇಲ್ಲ. ಮುಖ್ಯವಾಗಿರುವುದು ದ್ವಿತೀಯ ಪಿಯುಸಿದು. ಅದು ಮಾತ್ರವೇ ಮಗು ಬದುಕಿನಲ್ಲಿ ಏನಾಗ್ತಾನೆ ಎಂಬುದನ್ನು ತೀರ್ಮಾನಿಸೋದು. ಆದ್ರಿಂದ ನೀವು ನಿಮ್ಮ ಮಗುವನ್ನ ತಯಾರು ಮಾಡಬೇಕಾಗಿರೋದು ಪಿಯುಸಿಗೆ ಬರುವ ಹೊತ್ತಿಗೆ ಅವನು ಉನ್ನತ ಶ್ರೇಣಿಯಲ್ಲಿ ಪಾಸಾಗಲು ಅಗತ್ಯವಾದಂತಹ ಎಲ್ಲ ಜ್ಞಾನವನ್ನು, ಬುದ್ಧಿಯನ್ನು ಮತ್ತು ಕೌಶಲ್ಯಗಳನ್ನು ಪಡೆದುಕೊಂಡಿರಬೇಕು. ಒಬ್ಬ ವಿದ್ಯಾರ್ಥಿ ದ್ವಿತೀಯ ಪಿಯುಸಿನಲ್ಲಿ ಎಂಥ ಸಾಧನೆ ಮಾಡ್ತಾನೆ ಎಂಬುದು ಬಹುತೇಕ ಅವನ ಚಿಕ್ಕಂದಿನಲ್ಲಿ ಎಂಥ ತರಬೇತಿಯನ್ನು ಪಡೆದುಕೊಂಡಿದ್ದಾನೆ ಎಂಬುದನ್ನು ಅವಲಂಬಿಸಿರುತ್ತೆ ಹೊರತು ಗ್ರೇಡ್ ಆಗಲಿ ಅಂಕಗಳಿಂದಾಗಲಿ ಅಲ್ಲ. ನಾನು ಅನೇಕ ವಿದ್ಯಾರ್ಥಿಗಳನ್ನು ನೋಡಿದ್ದೇನೆ. ಕೆಳ ಹಂತದಲ್ಲಿ ಅಂದರೆ ಪ್ರಾಥಮಿಕ ಅಥವಾ ಪ್ರೌಢ ಹಂತದಲ್ಲಿ ಒಳ್ಳೆಯ ಗ್ರೇಡನ್ನು, ಅಂಕಗಳನ್ನು ಗಳಿಸಿರ್ತಾನೆ. ಪಿಯುಸಿಯ ಹೊತ್ತಿನಲ್ಲಿ ದ್ವಿತೀಯ ಪಿಯುಸಿಗೆ ಬಂದಾಗ ಶೋಚನೀಯವಾಗಿ ಸೋತು ಹೋಗಿರ್ತಾನೆ. ಹಾಗೆಯೇ ಕೆಳ ಹಂತದಲ್ಲಿ ತುಂಬ ಕಡಿಮೆ ಗ್ರೇಡ್ಗಳನ್ನು, ಅಂಕಗಳನ್ನು ಗಳಿಸಿದಂತಹ ಅನೇಕ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿನಲ್ಲಿ ಗೆದ್ದಿರುವುದನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ. ಗ್ರೇಡ್ ಮತ್ತು ಅಂಕಗಳೇ ಸರ್ವಸ್ವ ಎಂಬ ರೀತಿಯಲ್ಲಿ ನೀವು ವರ್ತಿಸಬೇಡಿ. ಅಂಕಗಳಿಗಾಗಿಯೇ ಓದಬೇಕು ಎಂಬುದು ಮಕ್ಕಳ ಮನಸ್ಸಿನಲ್ಲಿ ಬಂತು, ಅದು ತುಂಬ ಅಪಾಯಕಾರಿ. ಓದಬೇಕಾಗಿರುವುದು ಜ್ಞಾನ ಸ್ವೀಕಾರಕ್ಕೆ, ಅಂಕಗಳನ್ನು ಪಡೆಯುವುದಕ್ಕಲ್ಲ. ಇದನ್ನ ಪ್ರತಿಯೊಬ್ಬರು ಮಗುವಿಗೆ ಮನವರಿಕೆ ಮಾಡಬೇಕು. ಅಂಕಗಳು ಎಷ್ಟೇ ಬರಲಿ, ಚೆನ್ನಾಗಿ ಓದುವುದು ಮತ್ತು ಬರೆಯುವುದು ಮಾತ್ರ ಮುಖ್ಯ ಎಂಬುದನ್ನು ಅವರ ತಲೆಯಲ್ಲಿ ತುಂಬಿ. ಅಂದರೆ ಮಕ್ಕಳು ಪರೀಕ್ಷೆ ಅಥವಾ ಅಂಕಗಳನ್ನು ಹಗುರವಾಗಿ ತೆಗೆದುಕೋಬೇಕು. ಸಿದ್ಧತೆಯನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಬೇಕು. ಇದರಿಂದ ಮಕ್ಕಳ ಮೇಲಿನ ಒತ್ತಡ ಕಡಿಮೆಯಾಗುತ್ತೆ ಮತ್ತು ಪರೀಕ್ಷೆಯ ಭಯ ದೂರವಾಗುತ್ತೆ. ಸಿದ್ಧತೆ, ಕಲಿಕೆ ಪರಿಪೂರ್ಣವಾಗಿದ್ದರೆ ಅಂಕಗಳು ಬಂದೇ ಬರಲೇಬೇಕು. ಸಿದ್ಧತೆಯನ್ನು ಹಗುರವಾಗಿ ತೆಗೆದುಕೊಂಡು ಪರೀಕ್ಷೆಯನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳುವುದೇ ಪರೀಕ್ಷಾ ಭಯಕ್ಕೆ ಪ್ರಮುಖ ಕಾರಣ. ಒಮ್ಮೆ ನಮ್ಮ ಜೀವನದಲ್ಲಿ ಭಯ ಕಾಗಿತ್ತು ಅನ್ನೋದಾದರೆ ಅದನ್ನು ಬದಿದೆಬ್ಬರಿಸುವುದು ಅಥವಾ ಆಚೆ ಹಾಕೋದು ತುಂಬಾ ಕಷ್ಟ. ಈ ಕಾರಣದಿಂದ ನಿಮ್ಮ ಮಗನ ಓದು ಜ್ಞಾನ ಸ್ವೀಕಾರಕ್ಕೆ ಇರಬೇಕು, ಅಂಕಗಳನ್ನು ಪಡೆಯುವುದಕ್ಕಲ್ಲ ಎಂಬುದನ್ನು ನೀವು ಅರಿತುಕೋಬೇಕು ಮತ್ತು ನಿಮ್ಮ ಮಗುವಿಗೆ ಅದನ್ನು ತಿಳಿಸಬೇಕು. ಇನ್ನು ಅನೇಕ ವಿಚಾರವನ್ನು ನಾಳಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಧನ್ಯವಾದ. ಶುಭ ದಿನ.